ಎರಡು ಸಾಲು ಒಂದೇ ಮಾತರಂ ಹಾಡಿದ್ರೆ ನಾವು ದೇಶದ್ರೋಹಿಗಳ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಯಾರು ದೇಶದ್ರೋಹಿಗಳು ಅನ್ನೋದನ್ನ ಇತಿಹಾಸ ಹೇಳುತ್ತೆ. ಕಲಬುರಗಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ದೇಶಕ್ಕಾಗಿ ಎಲ್ಲ ಮಾಡಿದ್ದು ನಾವೇ, ಇಂದು ನೀವ್ಯಾರು ಅಂತಾರೆ. ನೆಹರು ದೇಶದೆಲ್ಲೆಡೆ ಶಾಲೆ ತೆರೆದ್ರು, ಮೋದಿ ಒಂದು ಶಾಲೆ ತೆರೆದಿಲ್ಲ. ಬರೀ ಮನ್ ಕಿ ಬಾತ್ ಆಡ್ತಾರೆ, ಜನ್ ಕಿ ಬಾತ್ ಆಡಿ ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಕರಿ ಟೋಪಿ ಜನ ಹಚ್ಚಿದ್ದಾರೆ, ಅವರ ಬಗ್ಗೆ ಹುಷಾರಾಗಿರ್ಬೇಕು, ನೀವು ಅವರನ್ನ ಬದಲಿಸಬೇಕು, ಇಲ್ಲದಿದ್ರೆ ಜನ ಬದಲಿಸ್ತಾರೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ. ಈಗ ಒಂದೇ ಮಾತರಂ, ಏನು ನಾವು ಒಂದೇ ಮಾತರಂ ವಿರುದ್ಧ ಇದ್ದೇವೆ? ನಾವೇನು ದೇಶದ್ರೋಹಿಗಳ? ನಾವೇನು ನಾವು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ನಾವು ಹೋರಾಟ ಮಾಡಿದ್ದೇವೆ. ನೀವು ಬ್ರಿಟಿಷರಿಗೆ ಶರಣ ಹೋಗಿ ಮಾಫಿನಾಮಾ ಬರ್ಕೊಟ್ಟು ಇವತ್ತು ನಾವು ದೇಶ ಭಕ್ತರು ಅಂತ ಹೇಳಿ ನೀವು ಹೇಳ್ಕೊಳ್ತಾ ಇದ್ರಿ. ನಿಮಗೆ ನಾಚಿಕೆ ಬರ್ಬೇಕು. ನಾವು ರಾಜಕೀಯವಾಗಿ ಮಾತಾಡ್ತಾ ಇಲ್ಲ, ಡಾಕ್ಯುಮೆಂಟ್ಸ್ ಇವೆ. ಯಾರನ್ನು ಮಾಫಿನಾಮೆ ಬರ್ಕೊಟ್ರು? ನೀವೇ ಮಾಫಿನಾಮೆ ಬರ್ಕೊಟ್ರಿ. ನಿಮ್ಮ RSS, ಹಿಂದೂ ಮಹಾಸಭಾ ಇವರೆಲ್ಲರೂ ನಮ್ಗೆ ಬಿಟ್ಬಿಡ್ರಪ್ಪ, ನಾವು ನಿಮ್ಮ ಹೆಸರಿಗೆ ಬರೋದಿಲ್ಲ, ನಮಗೆ ನೌಕರಿಗಳು ಕೊಡಿ, ಮಿಲಿಟ್ರಿಯಲ್ಲಿ ಜಾಗ ಕೊಡಿ ಅಂತ ಹೇಳಿದವರು ಯಾರು? ಇವರೇ, RSSದವರು, BJP. ಈಗ ನಮಗೆ ಹೇಳ್ತಾರೆ ನಾವು ದೇಶಭಕ್ತರು, ಈ ಒಂದೇ ಮಾತರಂ ಹಾಡೋದಿಲ್ಲ, ಇವರು ದೇಶದ್ರೋಹಿ. ನಾವು ಹಾಡಿ, ನಾವು ನಿಗದಿಪಡಿಸಿ, ಅದರಲ್ಲಿ ನನ್ನಂದವ್ರು ಯಾರಲ್ಲ, ಮಹಾತ್ಮ ಗಾಂಧೀಜಿಯವರು, ಸುಭಾಷ್ ಚಂದ್ರ ಬೋಸ್ ಅವರು, ನಮ್ಮ ಆಜಾದ್ ಅವರು, ಅಬ್ದುಲ್ ಆಜಾದ್ ಅವರು, ಆಮೇಲೆ ನಮ್ಮ ವಲ್ಲಭಭಾಯಿ ಪಟೇಲ್ ಅವರು, ರವೀಂದ್ರನಾಥ್ ಟ್ಯಾಗೋರ್ ಅವ್ರಿಗೆ ಕೇಳಿದರು ಏನಂತ, ಹಿಂಗಿದೆ, ಇದಕ್ಕೇನು ಮಾಡಬೇಕು? ಅವರು ಆವಾಗ ಹೇಳ್ತಾರೆ, ನೋಡಿ ಇದು ಒಂದೇ ಮಾತರಂ ಒಳ್ಳೆಯ ಹಾಡ, ಇದಕ್ಕಿಡಿ, ಮತ್ತು ಇದು ಜನಗಣಮನ ನಿಮಗೆ ಬೇಕಾದರೆ ತಗೊಳ್ಳಿ ಅಂತ. ಯಾಕಂದ್ರೆ ನಂದು ಇಡಿ ಅವ್ರು ತೆಗಿ ಅಂತ ಅನ್ನಕ್ಕೆ ಬರಲ್ಲ. ಆದರೆ ಅಲ್ಟಿಮೇಟ್ಲಿ ಕಾಂಗ್ರೆಸ್ ಕೈಯಲ್ಲಿ ಕರಿದಾರ, ನನ್ನ ಬಲ್ಲಿ ಬಿಳಿದಾರ ಐತಿ. ಇದು ಬಿಳಿದಾರ ಹೆಚ್ಚಾಗಿ देखो भाई, तुम काली टोपी पहनने वाले, तुमको जल्दी मेरा सफ़ेद दिखता है, और ये सफ़ेद ऐसा सफ़ेद है, इसको कोई इसका कलर नहीं बदल सकता. और आपका काला टोपी जो है इसका भी नहीं बदल सकते, लेकिन उसको सफ़ेद करना है बोले तो उस काले टोपी को जला के ही सफ़ेद कर सकते हैं. ಬೆಳ್ಳಗಾಗಲ್ಲ ಅದು. ನಾನು ಕೆಂಪಗಾಗ್ಬೋದು, ಹಸಿರಾಗ್ಬೋದು, ಅದು ಆಗ್ಬೋದು. ಅಂದರೆ ಈ ತತ್ವದ ಆಧಾರದ ಮೇಲೆ ಏನಾರ ಆಗ್ಬೋದು ನಮ್ಗೆ ಹೆಚ್ಚು ಕಡಿಮೆ. ಒಂದು ಸಾರಿ ನಿಮ್ಮ ತಲೆ ಮೇಲೆ ಕರಿ ಟೋಪಿ ಬಂತು, ಅದು ಬದಲಾವಣೆ ಆಗೋದಿಲ್ಲ. ಅದಕ್ಕೆ ಅಂಬೇಡ್ಕರ್ ಅವರು ಕೂಡ ಹೇಳಿದ್ದು, ಈ ಕೊಯ್ಲ ಇರ್ತದಲ್ಲ, ಏನಂತ ಅದಕ್ಕೆ ಇದ್ದಲಿಗೆ ಬಿಳಿ ಮಾಡಬೇಕಂದ್ರೆ ನೀವು ಎಷ್ಟೇ ಸೋಪ್ ಹಚ್ಚಿ, ಅಂಥ ಸೋಪು ಸಣ್ಣ ಎಂತೆಂಥವು ಇರ್ತಾವಲ್ಲ, ಈಗ ಅಂಥ ಸೋಪ್ ಹಚ್ಚಿ ತೊಳೆದ್ರೆ ಅದ್ರ ಕಪ್ಪುತನ ಹೋಗಲ್ಲ. ಏನು ಮಾಡಬೇಕು? ಕಪ್ಪುತನ ಹೋಗ್ಬೇಕಾದ್ರೆ ಅದಕ್ಕೆ ಸುಟ್ಟರೆ ಹೋಗ್ತದೆ ಅದ್ರ ಕಪ್ಪುತನ, ಬೆಳಗಾಗ. ಇದು ಬಾಬಾ ಸಾಹೇಬ್ ಹೇಳಿದ್ದು, ಇದು ಮಹಾತ್ಮ ಗಾಂಧೀಜಿ ಅವ್ರಿಗೆ ಹೇಳಿದ್ದು. ನೋಡಿ, ಅಸ್ಪೃಶ್ಯತೆ ಕಲಂಕು ಇದು ಒಂದು ಕಪ್ ಚುಕ್ಕಿ ಅಂತ ಅವ್ರು ಹೇಳಿದ ಮೇಲೆ, ಈ ಕಪ್ ಚುಕ್ಕಿ ತೆಗಿಬೇಕಾದ್ರೆ ನೀವು ಸುಡಬೇಕಾಗ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.